ಶುಭ ದಿನ, ವೆಲ್ಕಮ್ ಬ್ಯಾಕ್. ಸೂಪರ್ ಕ್ರಿಸ್ಪಿಯಾಗಿ ವೆಜ್ ಕಟ್ಲೆಟ್ ಯಾವ ಥರ ಮಾಡ್ಕೊಳೋದಂತ ಹೇಳ್ಕೊಡ್ತಾ ಇದ್ದೀನಿ. ನಮಸ್ಕಾರ, ಸಾಕಿ ಕುಕ್ಕಿಂಗ್ ಫೈಲ್ಸ್ಗೆ ಸ್ವಾಗತ. ನಾನು ಸೌಮ್ಯ. ಬನ್ನಿ ಇವತ್ತಿನ ಅಡುಗೆ ಶುರು ಮಾಡೋಣ. ಮೊದಲಿಗೆ ವೆಜ್ ಕಟ್ಲೆಟಿಗೆ ಆಲೂಗಡ್ಡೆನ ಬೇಯಿಸ್ಕೊತಾ ಇದ್ದೀನಿ. ಇದನ್ನು ನಾನು ಕುಕ್ಕರಿಗೆ ಹಾಕ್ಕೊತಾ ಇದ್ದೀನಿ. ಇದನ್ನು ಒಂದು 2ರಿಂದ 3 ವಿಷಿಲ್ನ ಬೇಯಿಸ್ಕೋಬೇಕಾಗತ್ತೆ. ನೀವು ಆಲೂಗಡ್ಡೆ ಪಲ್ಯಕ್ಕೆಲ್ಲ ಯಾವ ಥರ ಬೇಯಿಸ್ಕೊತಿರಲ್ಲ ಸೇಮ್ ಅದೇ ಥರ ಆಲೂಗಡ್ಡೆ ಮುಳುಗೋಷ್ಟು ನೀರು ಹಾಕಿಬಿಟ್ಟು ಇದನ್ನು ಬೇಯಿಸ್ಕೊಳ್ಳಿ. ಈಗ ಲಿಡ್ ಕ್ಲೋಸ್ ಮಾಡಿ ಈಗ ನಾನು ಇದನ್ನು ಪ್ರೆಷರ್ ಕುಕ್ ಮಾಡ್ತೀನಿ. ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾನು ಒಂದು ಪ್ಯಾನಿಗೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಇದು ಎಣ್ಣೆ ಸ್ವಲ್ಪ ಕಾಯಲಿ. ಎಣ್ಣೆ ಬಿಸಿಯಾದ ತಕ್ಷಣ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೋಬೇಕು. ಒಂದು ಅರ್ಧ ಟೀ ಸ್ಪೂನ್ ಆದರೆ ಸಾಕಾಗತ್ತೆ. ಇದು ಸ್ವಲ್ಪ ಕಂದು ಬಣ್ಣ ಬರಲಿ. ಇದು ಚೆನ್ನಾಗಿ ರೋಸ್ಟ್ ಆಗಬೇಕು. ಈಗ ಒಂದು ಮೀಡಿಯಮ್ ಗಾತ್ರದಷ್ಟು ಈರುಳ್ಳಿ ತಗೊಂಡಿದ್ದೆ. ಅದನ್ನು ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ಳಿ. ದಪ್ಪ ದಪ್ಪ ಹೆಚ್ಚಬೇಡಿ, ಕಟ್ಲೆಟ್ ಮಾಡೋಬೇಕಾದ್ರೆ ಎಲ್ಲ ಹೊರಗಡೆ ಬಂದುಬಿಡತ್ತೆ. ಈಗ ನಾನು ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಒಂದು 3 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಈಗ ಒಂದು ಮೀಡಿಯಮ್ ಸೈಜ್ ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ. ನಿಮಗೆ ಕ್ವಾಂಟಿಟಿ ನೋಡಿ ನೀವು ತರಕಾರಿಗಳನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೀವು ಎಷ್ಟು ಜನಕ್ಕೆ ಮಾಡ್ಕೊತಾ ಇದ್ದೀರಾ ಅಷ್ಟು ಜನಕ್ಕೆ ನೀವು ತರಕಾರಿಗಳನ್ನ ನೋಡಿ ಹಾಕ್ಕೊಳ್ಳಿ. ಈಗ ನಾನು ಬೀನ್ಸ್ ಹಾಕ್ಕೊತಾ ಇದ್ದೀನಿ. ಇದು ಸ್ವಲ್ಪ ಬೇಯೋದು ಲೇಟ್ ಆಗುತ್ತೆ ಅಂತ ಮುಂಚೆನೇ ಹಾಕ್ಕೊತಾ ಇದ್ದೀನಿ. ಈಗ ಕಾರ್ನ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಈಗ 2 ಕ್ಯಾರೆಟ್ ತುರಿದಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ಈಗ ಒಂದು ಸ್ವಲ್ಪ ಬಟಾಣಿ, ಇದಿಷ್ಟನ್ನು ಹಾಕ್ಕೊಂಡು ಎಣ್ಣೆ ಒಳಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ತರಕಾರಿ ಎಲ್ಲ ಚೆನ್ನಾಗಿ ಎಣ್ಣೆ ಹತ್ತಬೇಕು. ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ತರಕಾರಿ ಎಲ್ಲ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಕಾರ್ನು, ಬೀನ್ಸು, ಕ್ಯಾಪ್ಸಿಕಮ್ ಎಲ್ಲ ಬೆಂದರೆ ಕಟ್ಲೆಟಲ್ಲಿ ತುಂಬ ರುಚಿಯಾಗಿ ಬರುತ್ತೆ. ನಮ್ಮ ವಿಡಿಯೋನ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ. ಈಗ ಒಂದು ಮೀಡಿಯಮ್ ಗಾತ್ರದ್ದು ಬೀಟ್ರೂಟ್ನ ತುರಿದಿಟ್ಕೊಂಡಿದ್ದೆ ನಾನು. ಈಗ ಇದನ್ನು ಸೇರಿಸ್ತಾ ಇದ್ದೀನಿ. ಈಗ ಇದು ಎಲ್ಲ ತರಕಾರಿ ಜೊತೆಗೆ ಬೀಟ್ರೂಟನ್ನು ಎಣ್ಣೆ ಒಳಗಡೆ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ನಮ್ಮ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಈಗ ನೋಡಿ, ಈಗ ನಾನು ಬೀಟ್ರೂಟ್ನೆಲ್ಲ ತರಕಾರಿ ಜೊತೆಗೆಲ್ಲ ಮಿಕ್ಸ್ ಮಾಡಿದ್ದೀನಿ. ಈಗ ಸ್ವಲ್ಪನೇ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡ್ರೆ ಸ್ವಲ್ಪ ಮಾಯ್ಶ್ಚರ್ ಬಿಡುತ್ತೆ. ಆವಾಗ ಆ ಮಾಯ್ಶ್ಚರ್ ಡ್ರೈ ಆಗೋ ತನಕ ನೀವು ಫ್ರೈ ಮಾಡಿಕೊಂಡ್ರೆ ಕಟ್ಲೆಟ್ಟು ನೀರು ಹೊಡಿಯೋದಿಲ್ಲ ಮತ್ತು ಬೇಗ ಮೆತ್ತಗೂ ಆಗೋದಿಲ್ಲ. ಈಗ ನಾನು ಇದಕ್ಕೆ 1.5 ಟೀ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಇದನ್ನು ನೀವು ಈ ತರಕಾರಿಗೆ ಹೊಂದಿಸ್ಕೋಬೇಕಾಗತ್ತೆ, ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಈಗ ಎಲ್ಲ ತರಕಾರಿ ಚೆನ್ನಾಗಿ ರೋಸ್ಟ್ ಆಗಿದೆ. ಸ್ವಲ್ಪ ಬಣ್ಣ ಬದಲಾಗ್ತಾ ಇದೆ ನೋಡಿ, ನಿಮಗೆ ಗೊತ್ತಾಗತ್ತೆ. ಆವಾಗ ಬೇಯ್ತಾ ಇದೆ ಅಂತ ಅರ್ಥ. ಈಗ ನಾನು ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 2 ನಿಮಿಷ ಒಂದು ಹೈ ಫ್ಲೇಮಲ್ಲೇ 2 ನಿಮಿಷ ಅದು ಬೇಯ್ಕೊಳ್ಳಿ. ಆವಾಗ ಚೆನ್ನಾಗಿ ಟೆಕ್ಸ್ಚರ್ ಬರುತ್ತೆ ನಿಮಗೆ. ಸ್ವಲ್ಪ ಉದುರಾಗಿ ಇದ್ದರೆ ಕಟ್ಲೆಟ್ಟು ಶೇಪ್ ಎಲ್ಲ ಸರಿಯಾಗಿ ಬರೋದಿಲ್ಲ. ಈಗ ನೋಡಿ, ನಾನು ತೋರಿಸ್ತಾ ಇದ್ದೀನಲ್ಲ, ಸ್ವಲ್ಪ ಎಲ್ಲದರದ್ದು ಕಲರ್ ಚೇಂಜ್ ಆಗಿ ಎಲ್ಲ ವೆಜಿಟೇಬಲ್ ಶ್ರಿಂಕ್ ಆಗಿದೆ. ಈಗ ಮಸಾಲೆ ಹಾಕೋಳಕ್ಕೆ ಸ್ಟಾರ್ಟ್ ಮಾಡೋಣ. 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. 2 ಟೀ ಸ್ಪೂನಷ್ಟು ಧನಿಯಾ ಪೌಡರು. ನಿಮ್ಮ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೀವು ಎಷ್ಟು ಜನಕ್ಕೆ ಮಾಡ್ಕೊತಾ ಇದ್ದೀರಾ ಅಷ್ಟಕ್ಕೆ ಪ್ರಮಾಣಕ್ಕೆ ನೀವು ಮಸಾಲೆಗಳನ್ನ ಕ್ವಾಂಟಿಟಿನ ಕಡಿಮೆ ಮಾಡ್ಕೋಬೋದು. ಈಗ ನಾನು ಖಾರದ ಪುಡಿ ಹಾಕಿದೆ, 1 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ಈಗ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕಿದ್ದೀನಿ. ಈಗ ಜೀರಾ ಪೌಡರ್ 1/4 ಚಮಚ ಹಾಕಿದ್ದೀನಿ. ಈಗ ಒಂದು ಚಿಟಿಕೆ ಪೆಪ್ಪರ್ ಪೌಡರ್, ಇದಿಷ್ಟನ್ನು ಹಾಕಿಬಿಟ್ಟು ನೀವು ಹಸಿ ವಾಸನೆ ಹೋಗಬೇಕು ಮಸಾಲೆದೆಲ್ಲ. ತರಕಾರಿ ಜೊತೆಗೆ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ. ಇದು ಹಸಿ ವಾಸನೆ ಇದ್ದರೆ ಕಟ್ಲೆಟಲ್ಲಿ ತಿನ್ನೋದ್ಬೇಕಾದ್ರೆ ಚೆನ್ನಾಗಿ ಟೇಸ್ಟ್ ಕೊಡೋದಿಲ್ಲ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮಲ್ಲೇ ನೀವು ಮಸಾಲೆನೆಲ್ಲ ಚೆನ್ನಾಗಿದು ಮಾಡಿ. ಈಗ ನೋಡಿ, ಆಲೂಗಡ್ಡೆ ಬೇಯ್ತಾ ಇದೆ, ವಿಶಿಲ್ ಆಗ್ತಾ ಇದೆ. ಈಗ ನಾನು ನಿಮಗೆ ತೆಗೆದು ತೋರಿಸ್ತೀನಿ ನೋಡಿ. ಆಲೂಗಡ್ಡೆ ಇವಾಗ ಬೆಂದಿದೆ. ಈಗ ಇದನ್ನೆಲ್ಲ ಸಿಪ್ಪೆ ತಕ್ಕೋಬೇಕಾಗತ್ತೆ ನಾವು. ಇದನ್ನು ನಾವು ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು. ನೀವು ಗಂಟಿಲ್ದಂಗೆ
ಆಲೂಗಡ್ಡೆನ ಮ್ಯಾಶ್ ಮಾಡ್ಕೋಬೇಕಾಗತ್ತೆ. ಮಧ್ಯೆ ಗಂಟು ಬಂತು ಅಂದರೆ ಕಟ್ಲೆಟು ಶೇಪ್ ಎಲ್ಲ ಸರಿಯಾಗಿ ಬರೋದಿಲ್ಲ, ಒಡೆದ್ಬಿಡುತ್ತೆ ನೀವು ಫ್ರೈ ಮಾಡೋಬೇಕಾದ್ರೆ ಎಲ್ಲ. ಈ ಮ್ಯಾಶ್ ಮಾಡಿರೋ ಪೊಟ್ಯಾಟೋಗೆ ಆಲೂಗಡ್ಡೆಗೆ ನಾವು ಸಾಟೆ ಮಾಡಿ ಇಟ್ಕೊಂಡಿದ್ವಲ್ಲ ಅದರದ್ದು ತರಕಾರಿ ಮಿಕ್ಸ್ಚರ್ ಎಲ್ಲ ಹಾಕಬೇಕಾಗತ್ತೆ. ಇದನ್ನೆಲ್ಲ ಹಾಕಿಬಿಟ್ಟು ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಕ್ಕೆ ಸೇರಿಸ್ತಾ ಇದ್ದೀನಿ ನಾನು. 2 ಸ್ಪೂನಷ್ಟು ಚಾಟ್ ಮಸಾಲ ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಹುಳಿ ಟೇಸ್ಟ್ ಕೊಡುತ್ತೆ ಚಾಟ್ ಮಸಾಲ ಹಾಕಿದ್ರೆ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಉಪ್ಪನ್ನ ನೋಡ್ಕೊಂಬಿಟ್ಟು ಹಾಕಿ. ಚಾಟ್ ಮಸಾಲದಲ್ಲೂ ಉಪ್ಪಿರುತ್ತೆ, ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ, ಆಮೇಲೆ ಬೇಕಾದರೆ ನೀವು ಹಾಕ್ಕೊಳಕ್ಕೆ ಬರುತ್ತೆ. ಇವಾಗ ಕಾರ್ನ್ಫ್ಲೋರ್ ಹಾಕ್ತಾ ಇದ್ದೀನಿ 2 ಟೇಬಲ್ ಸ್ಪೂನ್ ಅಷ್ಟು. ಇದನ್ನೆಲ್ಲ ಹಾಕ್ಕೊಂಡು ಒಂದ್ಸತಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೀವು. ಈಗ ನಾನು ಬ್ರೆಡ್ ಕ್ರಮ್ಸ್ ಮಾಡ್ಕೊಳೋದಕ್ಕೆ ಈಗ ನಾನು ಬ್ರೆಡ್ನ ಬಿಸಿ ಮಾಡ್ಕೊತಾ ಇದ್ದೀನಿ. ಈಗ ಇದನ್ನೆರಡನ್ನೂ ನೀವು ಫ್ಲಿಪ್ ಮಾಡಿ ಸ್ವಲ್ಪ ಡ್ರೈ ಆಗೋ ತನಕ ನೀವು ತವಾದಲ್ಲಿ ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಇದು ಫ್ರೆಶ್ ಆಗಿ ನೀವು ಮನೇಲೇ ಮಾಡಿಕೊಂಡ್ರೆ ವೆಜ್ ಕಟ್ಲೆಟಿಗೆ ತುಂಬ ಚೆನ್ನಾಗಿರುತ್ತೆ. ಈಗ ಇದನ್ನು ಪೀಸ್ ಮಾಡಿಬಿಟ್ಟು ನೀವು ಒಂದ್ಸತಿ ಪಲ್ಸ್ ಮಾಡಿದ್ರೆ ಆಯಿತು. ಇದು ಪೌಡರ್ ಆಗಿಬಿಡುತ್ತೆ ಚೆನ್ನಾಗಿ. ವೆಜ್ ಫುಲ್ ಫ್ರೆಶ್ ಆಗಿ ನಿಮಗೆ ಬ್ರೆಡ್ ಕ್ರಮ್ಸ್ ಮನೆಯಲ್ಲೇ ಮಾಡ್ಕೊಂಬಿಡ್ಬೋದು ಬೇಗನೆ. ನೀವು ಅಂಗಡಿಯಿಂದ ಸ್ಟೋರ್ಡ್ ತೊಗೊಂಬಂದು ಮಾಡೋದಕ್ಕೂ ಫ್ರೆಶ್ ಆಗಿ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಈಗ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ, ಈ ಥರ ಆಗಬೇಕು ಅದು. ನೀವೊಂದು ಸ್ವಲ್ಪ ಟೋಸ್ಟ್ ಮಾಡಿ ಹಾಕ್ಕೊಂಡ್ರೆ ಈ ಥರ ಬರುತ್ತೆ. ಈಗ ಒಂದು 3ರಿಂದ 4 ಸ್ಪೂನಷ್ಟು ನಾನು ಬ್ರೆಡ್ ಕ್ರಮ್ಸ್ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ. ಇದು ಹಾಕೋ ಉದ್ದೇಶ ಏನು ಅಂದರೆ ಇದರಲ್ಲಿರೋ ಮಾಯ್ಶ್ಚರ್ನ ಬ್ರೆಡ್ ಕ್ರಮ್ಸ್ ಹೀರ್ಕೊಳತ್ತೆ. ಆವಾಗ ಕಟ್ಲೆಟ್ಟಿಗೆ ಒಳ್ಳೆ ಶೇಪ್ ಕೊಡುತ್ತೆ ಅದು. ನೀವು ಯಾವ ಥರ ಶೇಪ್ ಮಾಡ್ತಿರಲ್ಲ ಅದೇ ಥರನೇ ಇರುತ್ತೆ. ನಿಮಗೆ ರಿಕ್ವೈರ್ಮೆಂಟ್ ನೀವು ನೋಡ್ಕೊಂಬಿಟ್ಟು ನೀವು ಹಾಕೋಬೋದು ಅದನ್ನ ಬ್ರೆಡ್ ಕ್ರಮ್ಸ್. ನೀವು ತೆಳು ಆದರೆ ಇನ್ನೊಂದು ಸ್ವಲ್ಪ 2 ಸ್ಪೂನಷ್ಟು ಸೇರಿಸ್ಕೊಂಬಿಟ್ಟು ಚಪಾತಿ ಹಿಟ್ಟು ಥರನೇ ಚೆನ್ನಾಗಿ ಕಲಿಸ್ಕೊಳ್ಳಿ. ಈಗ ನೋಡಿ ಇದು ನಾನು ಕರೆಕ್ಟಾಗಿ ನನಗೆ 4 ಸ್ಪೂನಷ್ಟು ಬ್ರೆಡ್ ಕ್ರಮ್ಸು ಮತ್ತು 2 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲವರು ನನಗಿಷ್ಟು ಹಾಕಿದ್ದೀನಿ. ನನಗೆ ಕರೆಕ್ಟ್ ಇದು ಆಗಿದೆ. ಇವಾಗ ನಾನು ಶೇಪ್ ಮಾಡ್ಕೊಳಕ್ಕೆ ಉಂಡೆ ತೊಗೊಂಡಿದ್ದೀನಿ. ಒಂದು ಸಣ್ಣ ನಿಂಬೆಹಣ್ಣು ಗಾತ್ರದಷ್ಟು ಉಂಡೆ ತೊಗೊಂಡು ಇದು ಮಾಡ್ತಾಯಿದ್ದೀನಿ. ಇವಾಗ ಶೇಪ್ ಕೊಡ್ತಾಯಿದ್ದೀನಿ ನೋಡಿ ಕಟ್ಲೆಟ್ಟಿಗೆ. ಈ ಥರ ಡ್ರಾಪ್ಲೆಟ್ ಥರ ಶೇಪ್ ಮಾಡ್ತಾಯಿದ್ದೀನಿ ನಾನು. ನಿಮಗೆ ಯಾವ ಥರ ಬೇಕೋ ಆ ಥರ ನೀವು ಶೇಪ್ ಮಾಡ್ಕೊಳ್ಳಿ. ಈಗ ನೋಡಿ ಈ ಥರ ತೋರಿಸ್ತಾ ಇದ್ದೀನಲ್ಲ ನಿಮಗೆ, ಇದು ಕರೆಕ್ಟಾಗಿ ನಿಮಗೆ ರೌಂಡ್ ಬೇಕಂದ್ರೆ ರೌಂಡ್ ಮಾಡ್ಕೋಬೋದು. ಹಾರ್ಟ್ ಶೇಪ್ ಬೇಕಂದರೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ಥರ ನೀವು ಇದು ಮಾಡ್ಕೋಬೋದು. ಶೇಪ್ಸ್ ಎಲ್ಲ ಮಾಡಿಕೊಂಡು ಇಲ್ಲ ಸ್ಮೈಲಿ ಆ ಥರ ಯಾವುದಾದ್ರೂ ಮಾಡ್ಕೊಂಬಿಟ್ಟು ನೀವು ಕಟ್ಲೆಟ್ನ ಪ್ರಿಪೇರ್ ಮಾಡ್ಕೋಬೋದು. ನಿಮ್ಮ ಮಕ್ಕಳಿಗೆ ಯಾವ್ದು ಇಷ್ಟ ಆಗುತ್ತಲ್ಲ ಆ ಥರ ಮಾಡಿ ನೀವು ಫ್ರೈ ಮಾಡಿ ಕೊಡ್ಬೋದು ಕಟ್ಲೆಟ್ನ. ಈಗ ನೋಡಿ ನಾನು ಇನ್ನೊಂದು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ನಾನು ಈ ಥರ ಡ್ರಾಪ್ಲೆಟ್ ಥರ ಶೇಪ್ ಕೊಡ್ತಾ ಇದ್ದೀನಿ ಇವತ್ತು. ರೌಂಡ್ ಶೇಪಲ್ಲೂ ಮಾಡ್ಕೋಬೋದು ನೀವು. ನೋಡಿ ಈ ಥರ ಎಲ್ಲದನ್ನು ನಾನು ಪ್ರಿಪೇರ್ ಮಾಡಿ ಇಟ್ಕೊತೀನಿ ಇವಾಗ. ಈಗ ನೋಡಿ ಈ ಥರ ರೆಡಿ ಮಾಡಿ ಇಟ್ಟಿದ್ದೀನಿ ಎಲ್ಲದನ್ನು. ಈಗ ನಾನು ಇದಕ್ಕೆ ಒಂದು ಬ್ಯಾಟರ್ ಪ್ರಿಪೇರ್ ಮಾಡ್ಕೋಬೇಕು. ಇದಕ್ಕೆ ನಾನು 4 ಟೇಬಲ್ ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಆಮೇಲೆ 2 ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರ್ ಹಾಕ್ತಾ ಇದ್ದೀನಿ. ಇದೆರಡನ್ನೂ ನೀವು ಕಾರ್ನ್ಫ್ಲೋರ್ 2 ಸ್ಪೂನ್ ಹಾಕ್ಕೊಂಡ್ರೆ ಅಕ್ಕಿ ಹಿಟ್ಟು ಅದಕ್ಕಿಂತ 1:2 ಪ್ರಮಾಣದಲ್ಲಿ ಹಾಕಬೇಕಾಗತ್ತೆ. ಒಂದು ಚಿಟಿಕೆಯಷ್ಟು ಪೆಪ್ಪರ್ ಪೌಡರ್ ಹಾಕಿದ್ದೀನಿ. ಒಂದು ಚಿಟಿಕೆಯಷ್ಟು ಸಾಲ್ಟ್ ಹಾಕ್ತಾ ಇದ್ದೀನಿ. ಇದು ಆಗಬಾರ್ದು ಅಂತ ಸ್ವಲ್ಪ ಮೇಲಿನ ಕೋಟಿಂಗ್ ರುಚಿ ಬರಲಿ ಅಂತ ಸ್ವಲ್ಪ ಹಾಕ್ಕೋಬೇಕಾಗತ್ತೆ. ಈಗ ಇದಕ್ಕೆ ನೀರು ಸೇರಿಸ್ಬಿಟ್ಟು ನೀವು ಕ್ಲೀನಾಗಿ ಇದನ್ನು ರನ್ನಿಂಗ್ ಕನ್ಸಿಸ್ಟೆನ್ಸಿ ಈ ಥರ ನೀವು ಕಲಿಸ್ಕೋಬೇಕಾಗತ್ತೆ. ತುಂಬ ಒಂದೇ ಸತಿ ನೀರು ಹಾಕೋಬೇಡಿ, ನೋಡ್ತಾ ನೀವು ನೀರು ಹಾಕ್ಕೊಂಡು ಕಲಿಸ್ಕೋಬೇಕಾಗತ್ತೆ. ಒಂದೇ ಸತಿಗೆ ನೀರು ಹಾಕ್ಬಿಟ್ರೆ ತುಂಬ ತೆಳು ಆಗಿಬಿಡತ್ತೆ. ಆವಾಗ ಕಟ್ಲೆಟ್ ಕೋಟಿಂಗ್ ಸರಿಯಾಗಿ ಬರೋದಿಲ್ಲ. ಈಗ ನೋಡಿ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ನೀವು ಇದನ್ನು ಈ ಥರ ರೆಡಿ ಮಾಡಿಕೊಂಡು ಇದ್ರ ಒಳಗಡೆ ಕಟ್ಲೆಟ್ನ
ಕಟ್ಲೆಟ್ನ ಡಿಪ್ ಮಾಡಿ ಬ್ರೆಡ್ ಕ್ರಮ್ಸಲ್ಲಿ ನೀವು ಮಾಡ್ಬೇಕಂತ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ರನ್ನಿಂಗ್ ಕನ್ಸಿಸ್ಟೆನ್ಸಿ ಇರಬೇಕು. ನಾನು ಸ್ಪೂನಲ್ಲಿ ತೋರಿಸ್ತೀನಿ, ನಿಮಗೆ ಗೊತ್ತಾಗತ್ತೆ. ಈಗ ನೋಡಿ, ನೀವು ಸ್ಪೂನ್ ಹಿಂಬದಿಲಿ ನೋಡಿದ್ರೆ ಈ ಥರ ಒಂದು ಗೆರೆ ಎಳೆದ್ರೆ ಅದು ಈ ಥರ ನಿಲ್ಲಬೇಕು, ಫುಲ್ ಫ್ಲೋಯಿ ಆಗಿರಬಾರ್ದು. ಈಗ ನೋಡಿ, ನಾನು ಕಟ್ಲೆಟ್ ತೊಗೊಂಡ್ಬಿಟ್ಟು ಡಿಪ್ ಮಾಡಿ ತೋರಿಸ್ತೀನಿ ನಿಮಗೆ. ಈಗ ಬ್ಯಾಟರ್ ಒಳಗಡೆ ಡಿಪ್ ಮಾಡಿ ಎಲ್ಲ ಕಡೆ ಕ್ಲೀನಾಗಿ ಕೋಟ್ ಮಾಡಿ ಅದನ್ನ. ಫುಲ್ ಎಲ್ಲ ಕಡೆ ಹತ್ಕೋಬೇಕು ಅದು ಬ್ಯಾಟರ್. ನಾವು ಏನು ಮಾಡಿರ್ತೀವಲ್ಲ ಕಟ್ಲೆಟ್ ಫುಲ್ ಹತ್ಕೊಂಡು ಅದನ್ನು ಚೆನ್ನಾಗಿ ಎಕ್ಸಸ್ ಇರೋದನ್ನೆಲ್ಲ ತೆಗೆದ್ಬಿಡಿ. ಅದು ತೆಗೆದ್ಬಿಟ್ಟು ಅದನ್ನ ಬ್ರೆಡ್ ಕ್ರಮ್ಸಿಗೆ ಶಿಫ್ಟ್ ಮಾಡ್ಕೊಳ್ಳಿ. ಡ್ರೈ ಇದರಿಂದ ನೀವು ಪೂರ್ತಿ ಎಲ್ಲ ಕಡೆನೂ ಚೆನ್ನಾಗಿ ಅದನ್ನು ರೋಲ್ ಮಾಡಬೇಕಾಗತ್ತೆ. ಎಲ್ಲ ಕಡೆನೂ ನೀವು ಬ್ರೆಡ್ ಕ್ರಮ್ಸ್ನ ಕೋಟ್ ಮಾಡಿ ಚೆನ್ನಾಗಿ. ಯಾವ ಕಡೆನೂ ಗ್ಯಾಪ್ ಬಿಡಬೇಡಿ. ಅದು ಗ್ಯಾಪ್ ಬಿಟ್ಟರೆ ಏನಾಗುತ್ತೆ, ಪೂರ್ತಿ ಎಲ್ಲ ಒಡೆದ್ಬಿಡುತ್ತೆ. ಈಗ ತೋರಿಸ್ತಾ ಇದ್ದಿದ್ದು ನೋಡಿ, ಈ ಥರ ಫುಲ್ ಎಲ್ಲ ಕಡೆನೂ ಕೋಟ್ ಆಗಬೇಕು ಚೆನ್ನಾಗಿ. ಈಗ ಪೂರ್ತಿ ಈ ಥರ ಕೋಟ್ ಆಗಿದೆ. ಇನ್ನೊಂದು ನಿಮಗೆ ಮಾಡಿ ತೋರಿಸ್ತೀನಿ ಅದೇ ಥರ. ಇದನ್ನು ತಗೊಂಡ್ಬಿಟ್ಟು ಡಿಪ್ ಮಾಡ್ಕೊಳ್ಳಿ. ಎಲ್ಲ ಕ್ಲೀನಾಗಿ ಹಿಟ್ಟೆಲ್ಲ ಅದಕ್ಕೆ ಹತ್ತಬೇಕು. ಚೆನ್ನಾಗಿ ಹತ್ಕೊಂಡಾದ್ಮೇಲೆ ಇದನ್ನು ನೀವು ಒಂದ್ಸತಿ ಬ್ರೆಡ್ ಕ್ರಮ್ಸಲ್ಲಿ ರೋಲ್ ಮಾಡ್ಕೋಬೇಕಾಗತ್ತೆ. ನೀವಿದು ಕ್ಯಾರೆಟ್ ಮತ್ತು ಬೀಟ್ರೋಟ್ ಆಗಿರೋದ್ರಿಂದ ಮಕ್ಕಳಿಗೆ ನೀವು ಆರಾಮಾಗಿ ಕೊಡ್ಬೋದು. ಇದೊಂದು ಹೆಲ್ದಿ ಆಪ್ಷನ್ನು. ನೀವು ಇದನ್ನು ತವಾ ಫ್ರೈ ಥರನೂ ಮಾಡ್ಕೋಬೋದು. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಶಾಲೋ ಫ್ರೈ ಥರ ಮಾಡಿನೂ ಕೊಡ್ಬೋದು. ನಿಮಗೆ ಬ್ರೆಡ್ ಕ್ರಮ್ಸು ಇಷ್ಟ ಆಗಲ್ಲ, ನೀವು ಅವಾಯ್ಡ್ ಮಾಡಬೇಕು ಅಂತ ಅಂದರೆ ನೀವು ಅವಲಕ್ಕಿನ ಸ್ವಲ್ಪ ಪೌಡರ್ ಮಾಡಿಕೊಂಡು ಇದೇ ಥರನೇ ನೀವು ಕೋಟಿಂಗ್ ಕೊಡ್ಬೋದು. ಅದೂ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಇಲ್ಲಾಂದರೆ ಕಾರ್ನ್ಫ್ಲೆಕ್ಸ್ ಅದನ್ನು ನೀವು ಮಿಕ್ಸಿ ಒಳಗೆ ಒಂದೇ ಒಂದು ಸತಿ ಪಲ್ಸ್ ಮಾಡ್ಕೊಂಬಿಟ್ಟು ನೀವು ಈ ಥರ ಕೋಟ್ ಮಾಡ್ಕೋಬೋದು. ಅದು ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಇಲ್ಲ ಅಂತಂದರೆ ಶಾವಿಗೆ ಇರುತ್ತಲ್ಲ, ತೆಳ್ಳನ ಶಾವಿಗೆ, ಅದನ್ನು ಸಮೇತ ನೀವು ಮಾಡ್ಬೋದು. ಇಲ್ಲ ಚಿರೋಟಿ ರವೆ ಅಂತಾರಲ್ಲ, ಅದರಲ್ಲೂ ಸಮೇತ ನೀವು ಈ ಥರ ಕೋಟಿಂಗ್ ಮಾಡ್ಬೋದು. ಅಂದರೆ ಎಲ್ಲದೂ ಡಿಫ್ರೆಂಟಾಗಿ ಸ್ವಲ್ಪ ಟೇಸ್ಟ್ ಬರುತ್ತೆ. ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದರಲ್ಲಿ ಮಾಡ್ಕೋಬೋದು. ನಾನು ಇದನ್ನು ಒಂದು 15 ನಿಮಿಷ ಡೀಪ್ ಫ್ರೀಸ್ ಮಾಡ್ತೀನಿ. ಇದನ್ನು ತಕ್ಷಣ ಫ್ರೀಝರಿಂದ ತೆಗೆದ್ಬಿಟ್ಟು ಡೈರೆಕ್ಟಾಗಿ ಎಣ್ಣೆಗೆ ಹಾಕಿ. ಇಲ್ಲ ಅಂತ ಅಂದರೆ ಮತ್ತೆ ನೀರು ಬಿಟ್ಬಿಡುತ್ತೆ ಅದು. ನೀವು ಫ್ರೀಸ್ ಮಾಡಿರ್ತೀರಲ್ಲ ಅದನ್ನು ಡೈರೆಕ್ಟಾಗಿ ಎಣ್ಣೆಗೆ ಹಾಕಿದ್ರೆ ಅದು ಬ್ರೇಕ್ ಆಗೋದಿಲ್ಲ. ಇದು ಸ್ವಲ್ಪ ಸಾಫ್ಟಾಗಿರುತ್ತೆ, ನೀವು ಹುಷಾರಾಗಿ ಹಾಕ್ಕೋಬೇಕಾಗತ್ತೆ. ಇದನ್ನು ಒಂದ್ಸತಿ ಎಣ್ಣೆಗೆ ಹಾಕಿದ ತಕ್ಷಣ ಇಮಿಡಿಯೇಟಾಗಿ ನೀವು ಫ್ಲಿಪ್ ಮಾಡಬೇಡಿ. ಸ್ವಲ್ಪ ವೆಯ್ಟ್ ಮಾಡಿ, ಅದಾಗೆ ಅದು ಬಿಟ್ಕೊಳತ್ತೆ. ಆವಾಗ ನಿಧಾನಕ್ಕೆ ಫ್ಲಿಪ್ ಮಾಡಿ ನೀವು. ಈಗ ನೋಡಿ, ಇದು ಒಂದು ಸೈಡ್ ಆಗ್ತಿದ್ದಂಗೆ ನಿಧಾನಕ್ಕೆ ನೀವು ಟರ್ನ್ ಮಾಡಿದ್ರೆ ಅದು ಏನು ಬ್ರೇಕ್ ಆಗೋದಿಲ್ಲ. ಇಲ್ಲ ಅಂದರೆ ಅದು ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಈ ಥರ ಎಣ್ಣೆನ ಮೇಲ್ಗಡೆ ಹಾಕಿ ರೋಸ್ಟ್ ಮಾಡ್ಕೊಳ್ಳಿ ಚೆನ್ನಾಗಿ. ಇದೆಲ್ಲ ನೋಡಿ ಒಂದ್ಸತಿ ರೀಕ್ಯಾಪ್ ತೋರಿಸ್ತಾ ಇದ್ದೀನಿ ಇಂಗ್ರೀಡಿಯೆಂಟ್ಸಿಂದು. ನಿಮಗಿದು ಫಾಸ್ಟ್ ಆಯಿತು ಅಂತ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಡೀಟೇಲಾಗಿ ಇಂಗ್ರೀಡಿಯೆಂಟ್ಸಿನ ಡೀಟೇಲ್ಸ್ ಕೊಟ್ಟಿರ್ತೀನಿ, ಅಲ್ಲಿ ಪ್ಲೀಸ್ ಚೆಕ್ ಮಾಡಿ ನೀವು ಒಂದ್ಸತಿ. ಈಗ ನೋಡ್ಕೊಳ್ಳಿ, ಎಲ್ಲ ಇಂಗ್ರೀಡಿಯೆಂಟ್ಸ್ನ ನಾನು ನಿಮಗೆ ಹೇಳಿದ್ದೀನಿ, ನೀವು ಒಂದ್ಸತಿ ಚೆಕ್ ಮಾಡ್ಕೊಂಬಿಡಿ. ಈಗ ನೋಡಿ, ಇದು ಗೋಲ್ಡನ್ ಕಲರ್ ಬ್ರೌನ್ ಆಗಿದೆ. ಇದು ಕಿಟ್ಟಿ ಪಾರ್ಟಿಗೆ, ಬರ್ತ್ಡೇ ಪಾರ್ಟಿಗೆಲ್ಲ ಒಳ್ಳೆ ಸ್ನ್ಯಾಕ್ ರೆಸಿಪಿ. ಇದು ತುಂಬ ಚೆನ್ನಾಗಿರುತ್ತೆ ಮಾಡ್ಕೊಳಕ್ಕೆ. ಇದೇನು ಮಾಡ್ಕೊಳಕ್ಕೆ ತುಂಬ ಟೈಮು ಇರಲ್ಲ. ಪ್ರಿಪ್ರೇಷನ್ ಇತ್ತು ಅಂದರೆ ಬೇಗನೆ ಮಾಡ್ಕೊಂಬಿಡ್ಬೋದು. ನೋಡಿ, ಇವಾಗ ನಾನು ಇದನ್ನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಒಳಗಡೆಯಿಂದ ಸಾಫ್ಟಾಗಿ ಹೊರಗಡೆಯಿಂದ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬಂದಿದೆ. ಈಗ ನೋಡಿ, ಇದು ನಾನು ಸರ್ವ್ ಮಾಡಿದ್ದೀನಿ. ಇದನ್ನು ಸಾಸ್ ಜೊತೆಗೂ ಮತ್ತು ಕಾಯಿ ಚಟ್ನಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಇದು. ಒಮ್ಮೆ ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಧನ್ಯವಾದಗಳು.